ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಜಿನೀಸ್ ಕಿಚನ್ ಕಾರ್ನರ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ನಿಮಗೆ ಹೇಳ್ಕೊಡ್ತಿರೋಂಥ ರೆಸಿಪಿ ಚೀಸ್ ಕಾರ್ನ್. ತುಂಬ ಕಡಿಮೆ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಒಂದು ಟೇಸ್ಟಿ ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನಿಲ್ಲಿ 1 ಸ್ಪೂನು ಬೆಣ್ಣೆ ತೊಗೊಂಡಿದ್ದೀನಿ, 1 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು, 1 ಕಪ್ಪು ಕಾರ್ನ ನಾನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನ್ ಆಗುವಷ್ಟು ಎಳ್ಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ಪು ಹಾಲನ್ನ ತೊಗೊಂಡಿದ್ದೀನಿ. ಆಮೇಲೆ ಚೀಸ್ ತೊಗೊಂಡಿದ್ದೀನಿ. ನಾನೇ ಮನೆಯಲ್ಲಿ ಪೆಪ್ಪರ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ, ಒರಿಗ್ಯಾನೋ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಬೆಣ್ಣೆ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು, ನೀವು ಸಾಲ್ಟೆಡ್ ಬಟರ್ ಆದರೂ ತೊಗೊಳ್ಳಿ ಅಥವಾ ಅನ್ಸಾಲ್ಟೆಡ್ ಬಟರ್ ಆದರೂ ತೊಗೊಳ್ಳಿ. ಬೆಣ್ಣೆ ಪೂರ ಕರಗಿದ ಮೇಲೆ ಅದಕ್ಕೆ ನಾವು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳೋಣ. 1 ಸ್ಪೂನ್ ಮೈದಾ ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಅದನ್ನು ಬೆರೆಸ್ಕೋಬೇಕು. ಕ್ರೀಮಿಯಾಗಿ ಬರಬೇಕದು. ಆವಾಗಲೇ ನಿಮಗೆ ಕಾರ್ನ್ ಚೀಸ್ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಈಗ ಪಾಸ್ತಾ ಎಲ್ಲ ಮಾಡಿದಾಗ ಕ್ರೀಮಿ ಥರ ಇರುತ್ತಲ್ಲ, ಆ ಥರ ಇರುತ್ತೆ. ನೋಡಿ, ಇವಾಗ ಅದೇ ಥರ ಹಾಕ್ತಾಯಿದೆ. ನಾನೀಗ ಸ್ವಲ್ಪನೇ ಮಾಡ್ಕೊತಿರೋದ್ರಿಂದ ಇದು ನಿಮಗೆ ಸ್ವಲ್ಪನೇ ಕಾಣಿಸ್ತಾ ಇದೆ. ಈಗ ಅದಕ್ಕೆ ಹಾಲು ಹಾಕ್ಕೊಳ್ಳೋಣ. ಹಾಲು ನೀವು ಕಾಯಿಸಿದ್ದಾದರೂ ಹಾಕಿ ಅಥವಾ ಹಸಿ ಹಾಲಾದರೂ ಹಾಕಿ. ಹಾಲು ಚೆನ್ನಾಗಿ ಮಿಕ್ಸ್ ಆಗಲಿ. ಬೆಣ್ಣೆ ಮತ್ತು ಮೈದಾ ಹಾಕ್ಕೊಂಡಿದ್ವಲ್ಲ ಅದು ಹಾಲು ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಆವಾಗ ನಮಗೊಂದು ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ. ಇವಾಗ ಬರ್ತಾ ಇದೆ ನೋಡಿ, ಅದು ಗಂಟಿಲ್ದಂಗೆ ಬರುತ್ತೆ. ಗಂಟೆನಾಗೋದಿಲ್ಲ ಅದು. ಈಗ ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ಆಮೇಲೆ ಪೆಪ್ಪರ್ ಪೌಡ್ರ್ ಹಾಕೋಣ. ಖಾರ ನಮಗಿದು 2ರಿಂದನೇ ಸಿಗೋದು. ಆಮೇಲೆ ಅದಕ್ಕೆ ಒರಿಗ್ಯಾನೋ ಹಾಕ್ಕೊಳ್ಳೋಣ. ಅದನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಈ ಥರ ಆದರೆ ಸಾಕು, ಕ್ರೀಮಿಯಾಗಿ. ಆವಾಗ ಚೀಸ್ ಕಾರ್ನ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇವಾಗೆಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಅದ್ರ ಜೊತೆಗೆ ಇಷ್ಟಾದಮೇಲೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಕಾರ್ನ ಹಾಕ್ಕೊಳ್ಳೋಣ. ಕಾರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅದೆಲ್ಲ ಹೊಂದ್ಕೊಳ್ಳೋಕೆ ಬಿಡೋಣ. ಒಂದು ನಿಮಿಷ ಅಥವಾ 2 ನಿಮಿಷ ಸಾಕು. ಇಲ್ಲಾಂದರೆ ಅದು ನಮಗೆ ಕ್ರೀಮ್ ಇರೋದೆಲ್ಲ ಬೇಯಿಸ್ತಾ ತುಂಬ ಗಟ್ಟಿ ಆಗಿಬಿಡತ್ತೆ. ಸೊ ಅದೆಲ್ಲ ಅಷ್ಟೊಂದು ಆಗೋದೆಲ್ಲ ಬೇಡ, ಆಮೇಲೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಈ ಥರ ಆದರೆ ಸಾಕು. ಈ ಥರ ಆದಮೇಲೆ ಅದಕ್ಕೆ ಚೀಸ್ ಹಾಕ್ಕೊಳ್ಳೋಣ. ಚೀಸ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೋಬೋದು. ಚೀಸ್ನ ಜಾಸ್ತಿ ಇಷ್ಟಪಟ್ಟು ತಿನ್ನೋರು ಇರ್ತಾರೆ, ಕಮ್ಮಿ ತಿನ್ನೋರು ಇರ್ತಾರೆ. ಸೊ ಅದು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೀಸ್ ಹಾಕ್ಕೊಳ್ಳಿ. ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಏನಾದ್ರು ತಿನ್ನೋಕ್ಕೆ ಬೇಕು ಅಂದಾಗ ತುಂಬ ಕಮ್ಮಿ ಸಮಯದಲ್ಲಿ ಇದನ್ನು ಬೇಗನೆ ಮಾಡಿಕೊಟ್ಬಿಡ್ಬೋದು ಅವ್ರಿಗೆ. ಟೇಸ್ಟ್ ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನೊಂದು ಸಲ ಕೂಡ ಮಾಡಿಕೊಡಿ ಅಂತ ಕೇಳ್ತಾರೆ. ಇವಾಗ ಕೊನೆಯಲ್ಲಿ ಇದಕ್ಕೆ ಎಳ್ಳು ಹಾಕ್ಕೊಳ್ಳೋಣ. ಎಳ್ಳು ಅಷ್ಟೇ, ಅದು ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ. ಪ್ರತಿಯೊಂದು ಫ್ಲೇವರ್ ಕೂಡ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ. ಮಕ್ಳಿಗೂ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಇದು ರೆಡಿಯಾಗಿದೆ. ಇಷ್ಟಾದರೆ ಸಾಕು. ಇದು ಬಿಸಿ ಇರುವಾಗಲೇ ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ತಣ್ಣಗಾದ್ಮೇಲೆ ಅಷ್ಟು ಚೆನ್ನಾಗಿರೋದಿಲ್ಲ. ಇವಾಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡೋಣ. ನೋಡಿ ಫ್ರೆಂಡ್ಸ್, ಚೀಸ್ ಕಾರ್ನ್ ರೆಡಿ ಆಯಿತು. ಮನೆಯಲ್ಲಿ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.